ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 20. ನಾನು, ಶಿವಿ, ಚರಣ್ ಸರ್ ಹಾಸ್ಪಿಟಲ್ಗೆ ತಲುಪಿದೆವು. ಲಚ್ಚು ಡಾರ್ಲಿಂಗ್ ನಮ್ಮ ದಾರಿ ಕಾಯುತ್ತಿದ್ದರು. ಯಾರಿಗೇನಾಯಿತು, ಯಾಕಿಲ್ಲಿ ಬರೋದಕ್ಕೆ ಹೇಳಿದ್ದು ಎಂದು ಕೇಳಿದೆ. ಲಚ್ಚು ಡಾರ್ಲಿಂಗ್ ಅಳುತ್ತಾ, ಅದು ಪುಟ್ಟ ಸದುಗೆ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ನಾನು ಅಲ್ಲೇ ಕುಸಿದು ಕುಳಿತೆ. ಅವರು ಹೇಳೋದನ್ನು ಪೂರ್ತಿ ಕೇಳೋ ತಾಳ್ಮೆ ನನ್ನಲ್ಲಿರಲಿಲ್ಲ. ಶಿವಿಯ ಪರಿಸ್ಥಿತಿ ಕೂಡ ಇದಕ್ಕಿಂತ ಹೊರತಾಗಿರಲಿಲ್ಲ. ನಾವು ತಕ್ಷಣವೇ ICU ಮುಂದೆ ನಿಂತೆವು. ಗಾಜಿನ ಬಾಗಿಲಿನೊಳಗೆ ಇಣುಕಿದಾಗ ಮೌನವಾಗಿ ಮಲಗಿದ್ದರು ಅಪ್ಪ. ಅಪ್ಪನಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಶಾಂತು ಬೇಬಿ ಒಂದೇ ಸಮನೆ ಅಳುತ್ತಿದ್ದಳು. ಮೀರು ಅವರ ಜೊತೆಗಿದ್ದಳು. ನಾನತ್ರೆ ಇಲ್ಲ. ನಾನಿಲ್ಲದ ಧೈರ್ಯವನ್ನು ತಂದು ಅವರಿಗೆ ಸಮಾಧಾನ ಮಾಡಿದೆ. ಎಷ್ಟು ತಡೆದರೂ ಕಣ್ಣೀರು ಬರುವುದು ನಿಲ್ಲಲಿಲ್ಲ. ನದಿಯಂತೆ ಕೆನ್ನೆಯಿಂದ ಹರಿಯುತ್ತಿತ್ತು. ಇಂಥ ಅಪ್ಪ ಸಿಗಲು ಪುಣ್ಯ ಮಾಡಿರಬೇಕು. ಗಂಡು ಮಕ್ಕಳಂದರೆ ಎಲ್ಲರೂ ಇಷ್ಟಪಡ್ತಾರೆ. ತಮ್ಮ ಕೊನೆಗಾಲದಲ್ಲಿ ತಮಗೆ ನೆರವಾಗುವುದು ಗಂಡು ಮಕ್ಕಳು ಮಾತ್ರ. ಹೆಣ್ಮಕ್ಕಳು ಯಾವತ್ತಿದ್ರೂ ಇನ್ನೊಬ್ಬರ ಸ್ವತ್ತು. ಅವರಿಗೆ ಎಷ್ಟು ವಿದ್ಯೆ ಕಲಿಸಿದ್ರೂ ನಮಗೇನು ಪ್ರಯೋಜನ ಇಲ್ಲ. ಅವಳಿಗೆ ಉದ್ಯೋಗ ದೊರಕಿದರೆ ಅದರ ಲಾಭ ಗಂಡನ ಮನೆಗೆ ತಾನೆ ಎನ್ನುವ ಜನರಿರುವ ಈ ಸಮಾಜದಲ್ಲಿ ನನ್ನಪ್ಪ ನನ್ನನ್ನು, ಶಿವಿಯನ್ನು ಮನೆಯ ಮಹಾಲಕ್ಷ್ಮಿ ಎನ್ನುತ್ತಿದ್ದರು. ಯಾವುದೇ ಕುಂದುಕೊರತೆ ಬರದಂತೆ ನಮ್ಮನ್ನು ನೋಡಿಕೊಂಡರು. ಏನಾದರೂ ಕೇಳುವ ಮೊದಲೇ ಅದು ನಮ್ಮ ಮುಂದೆ ಇರುತ್ತಿತ್ತು. ನಮಗೆ ಹಾರಾಡುವ ಹಕ್ಕಿಯಂತೆ ಸ್ವಾತಂತ್ರ್ಯ ಇತ್ತು. ನಮ್ಮಲ್ಲಿ ತುಂಬ ನಂಬಿಕೆ ಇಟ್ಟಿದ್ರು. ನಾವು ಅವರ ನಂಬಿಕೆಯನ್ನು ಉಳಿಸಿದ್ದೆವು. ನನ್ನ ರಾಜಕುಮಾರಿಯರು ನನ್ನ ಹೆಮ್ಮೆ ಎನ್ನುತ್ತಿದ್ದರು. ಸ್ನೇಹಿತನ ಮಗಳಾದ ಮೀರುವನ್ನು ನಮ್ಮಷ್ಟೇ ಪ್ರೀತಿಸುತ್ತಿದ್ದರು. ನಾವು ಚಿಕ್ಕವರಿದ್ದಾಗ ನಮಗೆ ಸಣ್ಣ ಪುಟ್ಟ ನೋವಾದರೂ ಅವರ ಕಣ್ಣಿಂದ ನೀರು ಬರ್ತಿತ್ತು. ಅವರ ಪ್ರೀತಿ ಕಾಳಜಿ ಬಗ್ಗೆ ಹೇಳಲು ಪದಗಳು ಸಾಲದು. ಯಾವುದೇ ಮಗಳಾದರೂ ಇಂಥ ಅಪ್ಪನನ್ನು ಕಳೆದುಕೊಳ್ಳಲು ಇಷ್ಟಪಡಲ್ಲ ಅಲ್ವಾ? ಅಷ್ಟರಲ್ಲಿ ಡಾಕ್ಟರ್ ಬಂದು, ಜೀವಕ್ಕೇನೂ ಅಪಾಯ ಇಲ್ಲ, ಸಂಜೆ ಅಷ್ಟೊತ್ತಿಗೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಆಗ ನೀವು ಅವರನ್ನು ನೋಡಬಹುದು. ಹಾಗೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅವರ ಮನಸ್ಸಿಗೆ ನೋವಾಗೋ ಥರ ಯಾವ ವಿಷಯನೂ ಅವರ ಹತ್ರ ಹೇಳಬೇಡಿ ಎಂದರು. ಸಂಜೆ ಅಷ್ಟೊತ್ತಿಗೆ ಅಪ್ಪನನ್ನು ವಾರ್ಡಿಗೆ ಶಿಫ್ಟ್ ಮಾಡಿದರು. ಪ್ರಜ್ಞೆ ಬಂದಾಗ ಅಪ್ಪ ನನ್ನನ್ನು ನೋಡಬೇಕು ಅಂತ ಹೇಳಿದರು ಎಂದು ನರ್ಸ್ ಬಂದು ತಿಳಿಸಿದರು. ನಾನು ಎಷ್ಟೋ ವರ್ಷಗಳ ನಂತರ ಅಪ್ಪನನ್ನು ನೋಡುವಂತೆ ನಂಗೆ ಭಾಸವಾಯಿತು. ಜಿಂಕೆಯಂತೆ ಜಿಗಿದು ಅವರ ಬಳಿ ಹೋದೆ. ಅಪ್ಪನಿಗೆ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ. ನನ್ನನ್ನು ಹತ್ರ ಬಾ ಎಂದು ಕೈ ಸನ್ನೆ ಮಾಡಿ ಕರೆದರು. ನಾನು ಅವರ ಪಕ್ಕದಲ್ಲಿರುವ ಚೇರಿನಲ್ಲಿ ಕೂತೆ. ಅಪ್ಪ ಮಾತು ಶುರು ಮಾಡಿದರು. ಮಗಳೇ, ನನ್ನ ಒಂದು ಆಸೆ ನೆರವೇರಿಸುವೆಯಾ ಎಂದರು. ಖಂಡಿತ ಅಪ್ಪ ಎಂದು ಅವರ ಕೈಯಲ್ಲಿ ನನ್ನ ಕೈಯನ್ನಿಟ್ಟು ಭರವಸೆ ನೀಡಿದೆ. ಅವರಿಗೆ ತುಂಬ ಖುಷಿಯಾಗಿದೆ ಎಂದು ಅವರ ಕಣ್ಗಳೇ ಹೇಳುತ್ತಿದ್ದವು. ಆದರೂ ಏನೋ ಆತಂಕವೂ ಕಾಣ್ತಿತ್ತು. ಮತ್ತೆ ಅವರೇ ಮಾತು ಮುಂದುವರೆಸಿದರು. ಮಗಳೇ, ಆದಷ್ಟು ಬೇಗ ನಿನ್ನ ಮದುವೆ ಮಾಡಬೇಕು. ಇದಕ್ಕೆ ಒಪ್ಪಿಗೆ ಕೊಡುವೆಯಾ ಕಂದ? ಇದು ನನ್ನ ಆಸೆ ಮಾತ್ರ ಅಲ್ಲ, ನಿನ್ನ ಪಪ್ಪನ ಆಸೆ ಕೂಡ ಎಂದರು. ಅವರ ಕೈಯಲ್ಲಿರುವ ನನ್ನ ಕೈಯ ಹಿಡಿತವನ್ನು ಸಡಿಲಗೊಳಿಸಿದೆ. ಆದರೆ ಕ್ಷಣ ಡಾಕ್ಟರ್ ಹೇಳಿದ ಮಾತು ನೆನಪಿಗೆ ಬಂತು. ಅವರಿಗೆ ನೋವುಂಟು ಮಾಡುವ ವಿಷಯ ಹೇಳಬಾರದು ಎಂದು. ನನಗೆ ಅವರ ಜೀವದ ಮುಂದೆ ಬೇರೆ ಯಾವುದೂ ಮುಖ್ಯ ಅನ್ನಿಸಲಿಲ್ಲ. ಕೂಡಲೇ ನಿಮ್ಮಿಷ್ಟ ಅಪ್ಪ ಅಂದೆ. ಅವರಿಗೂ ಖುಷಿಯಾಯಿತು. ನಾನು ಅಲ್ಲಿಂದ ಹೊರಗೆ ಬಂದೆ. ಮನೆಯವರು ಒಬ್ಬೊಬ್ಬರಾಗಿ ಅಪ್ಪನನ್ನು ನೋಡಿ ಬಂದರು. ಸುಜಿಯು ಬಂದಿದ್ದರು. ಇಷ್ಟು ಅವಸರದಿಂದ ನನ್ನ ಮದುವೆ ಮಾಡಲು ಕಾರಣ ಏನಾಗಿರಬಹುದು ಎಂಬ ಯೋಚನೆಗೊಳಗಾದೆ. ಹೌದು, ನಾನವರ ಸ್ವಂತ ಮಗಳಲ್ಲದೇ ಇರಬಹುದು. ಆದರೂ ಅವರು ನಮ್ಮ ಅಪ್ಪನೇ. ನನ್ನ ಪ್ರಪಂಚ, ನನ್ನ ಮನೆಯವರು, ಕೃಷ್ಣ, ಕಾರ್ತಿ ಅಣ್ಣ ಅಷ್ಟೆ. ಅವರನ್ನು ಬಿಟ್ಟು ಮದುವೆಯಾಗಿ ದೂರ ಹೋಗಲು ನನಗೆ ಇಷ್ಟ ಇರಲಿಲ್ಲ. ಅದಲ್ಲದೆ ಯಾರಿಗೂ ತಿಳಿಯದಂತೆ ಇಷ್ಟು ವರ್ಷ ನನ್ನ ಹೃದಯದಲ್ಲಿ ಬಚ್ಚಿಟ್ಟ ಪ್ರೀತಿ, ಇನ್ನೂ ಹಚ್ಚ ಹಸಿರಾಗಿರುವ ಪ್ರೀತಿ, ಆ ಪ್ರೀತಿ ಅವರಿಗೆ ಮಾತ್ರ ಸ್ವಂತ. ಅವತ್ತು ರಾಧೆ ಆ ಕೃಷ್ಣನನ್ನು ಅಷ್ಟು ಪ್ರೀತಿ ಮಾಡಿದ್ರು
ಅವನನ್ನು ಸೇರದಂತೆ ಮಾಡಿತು ಆ ಕ್ರೂರವಾದ ವಿಧಿ. ರಾಧೆಯ ಹೆಸರಿರುವುದರಿಂದ ನನಗೂ ಅದೇ ಪರಿಸ್ಥಿತಿಯೇ. ನನ್ನ ಕೃಷ್ಣ ಇನ್ನು ನನಗೆ ಸಿಗಲಾರನೆ ಎಂಬ ಹಲವಾರು ಗೊಂದಲದ ಗೂಡಾಗಿತ್ತು ಈ ಮನಸ್ಸು. 2 ದಿನಗಳಲ್ಲಿ ಅಪ್ಪ ಮನೆಗೆ ಬಂದರು. ಮುಂದಿನ ವಾರ ನನ್ನ ಮದುವೆ ಎಂದರು. ನಾನೇನು ಮಾತನಾಡಲಿಲ್ಲ, ಮೌನಿಯಾಗಿ ನಿಂತೆ. ಇಷ್ಟು ಬೇಗ ಇವರಿಗೆ ಹುಡುಗ ಸಿಕ್ಕಿದ ಹೇಗೆ ಎಂದು ಅನಿಸದೇ ಇರಲಿಲ್ಲ. ಮದುವೆಗೆ ಒಪ್ಪಿಗೆ ಏನೋ ಕೊಟ್ಟೆ, ಆದರೆ ಮೀರು ಜೀವನ ಸರಿ ಹೋಗೋ ತನಕ, ಅಂದರೆ ಅವಳ ಮದುವೆ ಆಗೋ ತನಕ ನನಗೆ ಮದುವೆ ಬೇಡ ಎಂದು ಹೇಳೋಣ ಅಂದ್ಕೊಂಡೆ. ಆದರೆ ಇಷ್ಟು ಬೇಗ ಮದುವೆ, ಇವಾಗ ಏನು ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಜೊತೆಗೆ ಮೀರು ನನ್ನಿಂದ ಆಣೆ ಮಾಡಿಸಿದ್ಲು, ಯಾವುದೇ ಕಾರಣಕ್ಕೂ ಈ ಮದುವೆ ತಪ್ಪಿಸಬಾರ್ದು ಅಂತ. ಕೆಲವೊಮ್ಮೆ ಜೀವನನೇ ಹಾಗೆ, ಇಷ್ಟ ಇಲ್ಲದೇ ಇದ್ದರೂ ಪರಿಸ್ಥಿತಿಯ ಕೈಗೊಂಬೆಯಾಗಿ ನಮ್ಮವರ ಆಣೆ ಪ್ರಮಾಣ ಎಂಬ ಕಟ್ಟುಪಾಡುಗಳಿಗೆ ಬಿದ್ದು ಮೌನವಾಗಿ ಇರಬೇಕಾಗುತ್ತದೆ. ನಾಳೆ ಏನಾಗುವುದೋ ಬಲ್ಲವರಾರು, ಆ ವಿಧಿಯ ಸಂಚು ತಿಳಿದವರಾರು. ನನ್ನನ್ನು ಮದುವೆಯಾಗೋ ಹುಡುಗ ಅಪ್ಪನ ಸ್ನೇಹಿತನ ಮಗ ಎಂದು ತಿಳಿಯಿತು. ಆದರೆ ಆ ಮಹಾನುಭಾವನ ಹೆಸರಾಗಲಿ ಏನು ಮಾಡ್ತಿದ್ದಾನೆ ಎನ್ನುವುದಾಗಲಿ ತಿಳಿಯಬೇಕು ಎಂದು ಅನಿಸಲಿಲ್ಲ. ಅವನ ಫೋಟೋ ಕೂಡ ನೋಡಲಿಲ್ಲ. ನನಗಿದ್ಯಾವುದು ಬೇಡವಾಗಿತ್ತು. ಲಚ್ಚು ಡಾರ್ಲಿಂಗ್ ರೂಮಿಗೆ ಹೋಗಿ ಇಷ್ಟು ಅವಸರವಾಗಿ ಮದುವೆ ಮಾಡಲು ಕಾರಣ ಏನು ಎಂದು ವಿಚಾರಿಸಿದೆ. ಅವರು ಹೇಳತೊಡಗಿದರು. ಅವತ್ತು ನಾನು, ಸದು, ಶಾಂತಿ ದೇವಸ್ಥಾನಕ್ಕೆ ಹೋಗಿದ್ದೆವು. ಅಲ್ಲಿ ಒಬ್ಬರು ಸ್ವಾಮೀಜಿ ಸಿಕ್ಕಿದ್ರು. ಅವತ್ತು ನೀನು ಚಿಕ್ಕವಳಿದ್ದಾಗ ನಿನ್ನ ಜೀವಕ್ಕೆ ಅಪಾಯವಿದೆ ಎಂದು ಹೇಳಿದ ಸ್ವಾಮೀಜಿ ಅವರೇ. ಸ್ವಾಮೀಜಿ ನಮ್ಮನ್ನು ನೋಡಿ ನಿಮ್ಮ ಮಗಳ ಜೀವಕ್ಕೆ ಅಪಾಯವಿದೆ ಎಂದರು. ನಮಗೊಂದು ಕ್ಷಣ ತುಂಬ ಗಾಬರಿಯಾಯಿತು. ಅವತ್ತು ಅವರು ನುಡಿದಂತೆ ಆಗಿತ್ತು. ಇನ್ನೂ ನಿನಗೇನಾದರೂ ಆದರೆ ಎಂಬ ಭಯ. ನಾವು ಸ್ವಾಮೀಜಿ ಹತ್ರ ಇದಕ್ಕೆ ಪರಿಹಾರ ಕೇಳಿದಾಗ ಖಂಡಿತವಾಗಿಯೂ ಪರಿಹಾರವಿದೆ. ಅವಳಿಗೆ 23 ವರ್ಷ ತುಂಬೋದ್ರೊಳಗೆ ಮದುವೆ ಆಗಬೇಕು, ಅಂದರೆ ಕೇವಲ 2 ವಾರ ಬಾಕಿ ಇರುವುದು ಎಂದರು. ಇಷ್ಟು ಬೇಗ ಮದುವೆ ಅಂದರೆ ಹುಡುಗನನ್ನು ಹೇಗೆ ಇಷ್ಟು ಬೇಗ ಹುಡುಕಲು ಸಾಧ್ಯ ಎಂದು ಗೊಂದಲವಾಯಿತು. ಆಗ ಅವರೇ, ಹುಡುಗ ನಿಮಗೆ ಗೊತ್ತಿರುವವನೇ ಇದ್ದಾನಲ್ಲ, ಸರಿಯಾಗಿ ನೆನಪು ಮಾಡಿ, ಅವನೇ ಅವಳ ರಕ್ಷಕ. ಅವರಿಬ್ಬರು ಒಂದಾಗಲು ಹುಟ್ಟಿದವರು. ದೂರ ಮಾಡಲು ಎಷ್ಟು ಶಕ್ತಿಗಳು ಕುತಂತ್ರ ಮಾಡಿದ್ರು, ಅವರು ಆ ತಂತ್ರ ವ್ಯೂಹ ಎಲ್ಲವನ್ನು ಭೇದಿಸಿ ಒಂದಾಗುವರು. ಎಷ್ಟು ಬೇಡವೆಂದು ಅವರೇ ದೂರವಾದರೂ ಆ ವಿಧಿ ಅವರನ್ನು ಮತ್ತೆ ಮತ್ತೆ ಒಂದು ಮಾಡುವುದು. ಇದು ಜನ್ಮ ಜನ್ಮಗಳಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳಿ ಅಲ್ಲಿಂದ ಹೋದರು. ಅಲ್ಲಿ ಸದು ಎದೆ ಹಿಡಿದು ಕುಸಿದು ಬಿದ್ದ. ನಾವು ಅವನನ್ನು ಹಾಸ್ಪಿಟಲ್ಗೆ ಸೇರಿಸಿದೆವು. ಆಮೇಲೆ ಏನಾಯಿತು ನಿನಗೆಲ್ಲ ಗೊತ್ತಿದೆ ಎಂದರು. ನಾನು ಏನೂ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೇಗೋ ಈಗ ಮದುವೆ ಆಯಿತು, ಆದರೆ ಮುಂದೆ? ಸಾಕ್ಷಿ ಬಂದು ಎಚ್ಚರಿಸಿದಾಗ ಯೋಚನಾ ಲಹರಿಯಿಂದ ಹೊರಬಂದೆ. ಎಲ್ಲಿ ಕಳೆದು ಹೋದ್ರಿ ಅದಕ್ಕೆ ಎಂದಳು. ನಾನು ಏನು ಮಾತನಾಡದೆ ಸುಮ್ಮನೆ ನಕ್ಕೆ. ಊಟಕ್ಕೆ ಡೈನಿಂಗ್ ಟೇಬಲ್ ಬಳಿ ಕುಳಿತೆ. ಊಟ ಸೇರಲಿಲ್ಲ. ಆಗ ಅತ್ತೆ ಬಂದು ನನಗೆ ಊಟ ಮಾಡಿಸಿದರು. ನನಗೆ ಶಾಂತು ಬೇಬಿ ನೆನಪಾಗಿ ಕಣ್ಣಂಚು ಗೊತ್ತಿಯಾಯಿತು. ಊಟ ಮಾಡಿ ಮುಗಿಸಿದರೂ ನನ್ನ ಕತ್ತಲ್ಲಿರೋ ತಾಳಿ ಬೊಡೆಯನ ದರ್ಶನ ಭಾಗ್ಯ ಸಿಗಲಿಲ್ಲ. ಮನೆಯಲ್ಲಿ ನೆಂಟರು ಯಾರೂ ಇರಲಿಲ್ಲ. ಮನೆಯವರು ತುಂಬ ಇಷ್ಟವಾದರು. ಇಲ್ಲೂ ನನಗೆ ಅಪ್ಪ, ಅಮ್ಮ, ತಂಗಿ, ತಾತ, ಅಜ್ಜಿ ಸಿಕ್ಕಿದ್ರು. ಮನಸ್ಸಿಗೆ ತುಸು ನೆಮ್ಮದಿ ಅನಿಸಿತು. ನಾನು ಅತ್ತೆಯ ಬಳಿ, ನಾನು ನಿಮ್ಮನ್ನು ಸರು ಬೇಬಿ ಅಂತ ಕರೆಯಲ್ಲ ಎಂದು ಕೇಳಿದೆ. ಅವರು ನಿಂಗೆ ಹೇಗೆ ಬೇಕೋ ಹಾಗೆ ಕರಿ ಅಂತ ಹೇಳಿದರು. ಮಾವನನ್ನು ಅಪ್ಪ ಅಂತ ಕರೆದೆ. ಅವರ ಕಣ್ಣಂಚು ಗೊತ್ತೇ ಆಯಿತು. ಕಾರಣ ತಿಳಿಯಲಿಲ್ಲ. ಬಹುಶಃ ಅಪ್ಪನ ಥರ ಅವರಿಗೂ ಹೆಣ್ಮಕ್ಳು ಅಂದರೆ ಇಷ್ಟ ಇರಬಹುದು ಅಂದ್ಕೊಂಡೆ. ತಾತ ಅಜ್ಜಿ ಬೇಗ ನನ್ನ ಫ್ರೆಂಡ್ಸ್ ಆದರು. ಸಾಕ್ಷಿ ನನಗೆ ಶಿವಿ ಥರ ಆದಳು. ರಾತ್ರಿ ಸರು ಬೇಬಿ ಮತ್ತು ಸಾಕ್ಷಿ ಬಂದು ನನಗೆ ಸೀರೆ ಉಡಿಸಿ ರೆಡಿ ಮಾಡಿದರು. ಈ ರಾತ್ರಿ ಇದು ಯಾವ ಶಾಸ್ತ್ರ? ನನಗಂತೂ ಬೆಳಗ್ಗೆಯಿಂದಲೇ ಈ ಮೇಕಪ್, ಸೀರೆ ಎಲ್ಲ ಹೆವಿಯಾಗಿ ಸುಸ್ತಾಗ್ತಿದೆ ಎಂದು ಮನಸ್ಸಿನ ಮಾತನ್ನು ಅವರ ಬಳಿ ಹೇಳಿದೆ. ನೀವಿನ್ನೂ ಮಗು ಥರ ಅದಕ್ಕೆ ಸರಿಯಾದ ಟ್ಯೂಬ್ಲೈಟ್ ಅಂದ್ಲು ಸಾಕ್ಷಿ. ನಾನು ಇರೋದನ್ನು ಹೇಳಿದೆ.
ಅದಕ್ಕೆ ಇವಳೆ ಯಾಕೆ ಹೀಗೆ ಆಡ್ತಾಳೆ ಅಂದ್ಕೊಂಡೆ. ಅತ್ತೆ ನನ್ನ ಕೈಗೆ ಹಾಲಿನ ಗ್ಲಾಸ್ ಕೊಟ್ಟು ಮೇಲ್ಗಡೆ ಇರುವ ರೂಮಿಗೆ ಬಿಟ್ಟು ಹೋದರು. ಆವಾಗಲೇ ನನಗೆ ಸಾಕ್ಷಿ ಯಾಕೆ ಟ್ಯೂಬ್ಲೈಟ್ ಅಂದ್ಲು ಅಂತ ಅರ್ಥ ಆಗಿದ್ದು. ಈ ಶಾಸ್ತ್ರ ಬೇರೆ ಕೇಡು ಅಂದ್ಕೊಂಡು ಆ ರೂಮಿಗೆ ಹೋದೆ. ನೀವೀ ಪುಟ ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಅಲ್ವಾ ಅಮ್ಮ ಎಂದು ಸದಾನಂದರವರು ಹೇಳಿದಾಗ ಲಕ್ಷ್ಮಿಯವರು ಹ್ಞೂ ಕಣು, ಆದರೆ ಹೆಣ್ಮಗು ಅಂದಮೇಲೆ ಒಂದಲ್ಲ ಒಂದಿನ ಗಂಡನ ಮನೆಗೆ ಕಳಿಸಲೇಬೇಕಲ್ವಾ? ಇನ್ನೂ ಅವಳು ಅವರ ಸ್ವತ್ತು. ನಾವಿದೆಲ್ಲ ಮಾಡಿದ್ದು ನಮ್ಮ ಮಗು ಚೆನ್ನಾಗಿರಲಿ ಅಂತ ತಾನೆ. ಅವಳನ್ನು ಅವರೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಕಣು. ಅವರೆಲ್ಲರೂ ನಮಗೆ ನಿನ್ನೆ ಮೊನ್ನೆ ಪರಿಚಯ ಆದವರಲ್ಲ ಅಲ್ವಾ? ಆದರೂ ಅತ್ತೆ, ಅವಳಿಲ್ಲದೆ ಈ ಮನೆ ಅಮಾವಾಸ್ಯೆಯ ಚಂದ್ರನಂತೆ ಇದೆ ಎಂದರು ಶಾಂತಿಯವರು. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ನಾಳೆ ಹೇಗೂ ಸತ್ಯನಾರಾಯಣ ಪೂಜೆಗೆ ಅವರ ಮನೆಗೆ ಹೋಗುವಾಗ ನೀವಿಯನ್ನು ನೋಡಬಹುದಲ್ವಾ? ಆಮೇಲೆ ಇವಾಗ ವಿಡಿಯೋ ಕಾಲ್ ಮೂಲಕ ಮುಖ ನೋಡಿ ಮಾತಾಡಬಹುದು ಎಂದರು ಸುಜಾತಾರವರು. ಹೌದು ಅತ್ತೆ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಈಗ ತಂತ್ರಜ್ಞಾನ ತುಂಬ ಮುಂದುವರೆದಿದೆ. ಸೊ ನೀವು ಯಾವಾಗ ಬೇಕಾದರೂ ನಿಮ್ಮ ಮಗಳ ಜೊತೆಗೆ ಮುಖ ನೋಡಿ ಮಾತಾಡಬಹುದು ಎಂದು ಚರಣ್ ಹೇಳಿದಾಗ ಸುಜಾತಾರವರು ಅಷ್ಟೇ ಅಲ್ಲ ಅದಕ್ಕೆ, ನೀವು ಇದೇ ಥರ ತವರು ಮನೆ ಬಿಟ್ಟು ಬರುವಾಗ ನೀವು ಬೇಸರದಲ್ಲಿ ಇದ್ದರೆ ತಾನೆ, ಆಮೇಲೆ ಎಲ್ಲ ಸರಿ ಹೋಯ್ತಲ್ಲ. ಇವಾಗಲೂ ಹಾಗೆ ಎಲ್ಲ ಸರಿಯಾಗುತ್ತೆ. ನೀನು ಹೇಳ್ತಿರೋದು ನಿಜ ಸುಜಿ ಎಂದು ಶಾಂತಿಯವರು ಹೇಳಿದಾಗ ಸುಜಾತಾರವರು ಮಾತು ಮುಂದುವರಿಸಿ, ನಾನು ಮದುವೆಯಾದ ನಂತರ ನಮ್ಮ ಅಪ್ಪ ಅಮ್ಮನನ್ನು ಇಲ್ಲಿ ತನಕ ನೋಡಲೇ ಇಲ್ಲ. ಬಹುಶಃ ನನ್ನಂಥ ದುರಾದೃಷ್ಟವಂತೆ ಬೇರೆ ಯಾರೂ ಇಲ್ಲ ಅನಿಸುತ್ತೆ ಎಂದು ಸೆರಗಿನಿಂದ ಕಣ್ಣೀರು ಒರೆಸಿದರು. ಲಕ್ಷ್ಮಿಯವರು ಅವರಿಗೆ ಸಮಾಧಾನ ಮಾಡಿದಾಗ, ಕ್ಷಮಿಸಿಮ್ಮ, ನೀವು ಮೊದಲೇ ದುಃಖದಲ್ಲಿದ್ರಿ. ನಾನು ಅದರ ಮಧ್ಯದಲ್ಲಿ ನನ್ನ ವಿಷಯವನ್ನು ಹೇಳಿದೆ, ತಪ್ಪಾಯಿತು. ಇಲ್ಲ ಮಗಳೇ, ಕ್ಷಮೆ ಕೇಳಬೇಡ, ಹಾಗೆ ಸಮಾಧಾನ ಮಾಡ್ಕೊ ಎಂದು ಲಕ್ಷ್ಮಿಯವರು ಹೇಳಿದರು. ಮೀರಾ ಮತ್ತು ಶಿವನ್ಯ, ಎಲ್ಲರೂ ಕೇಳಿ, ನಾಳೆ ಅವಳ ಮುಂದೆ ನೀವೆಲ್ಲರೂ ಹೀಗೆ ಇಮೋಷ್ನಲ್ ಆದರೆ ಅವಳು ನಮ್ಮ ಜೊತೆ ಇಲ್ಲಿಗೆ ಬರೋತ್ತಂತೂ ಪಕ್ಕ. ಇಲ್ಲ, ನಾವಿನ್ನು ಮುಂದೆ ಈ ಥರ ಮಾಡಲ್ಲ ಎಂದು ಶಾಂತಿಯವರು ಹೇಳಿದಾಗ ಶಿವನ್ಯ ಅವರ ಕೆನ್ನೆ ಹಿಂಡಿದಳು. ಅಲ್ಲಿಗೆ ಮನೆಯ ವಾತಾವರಣ ತಿಳಿಯಾಯಿತು. ಮುಂದುವರಿಯುವುದು